ಎಚ್.ಡಿ. ರೇವಣ್ಣ ತವರಿನ ಕಳಪೆ ಕಾಮಗಾರಿ ವಿಡಿಯೋ ಒಂದು ವೈರಲ್ ಆಗಿದೆ. ವಾರದ ಹಿಂದೆ ಹಾಕಿದ್ದ ರಸ್ತೆ ಕಾಮಗಾರಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ. ವಾರದ ಹಿಂದೆ ಹಾಕಿದ್ದಂತ ಡಾಂಬರ್ ಹಪ್ಪಳದ ರೀತಿ ಕಿತ್ತು ಬರ್ತಾ ಇದೆ. ಅರಕಲಗೂಡು ತಾಲೂಕಿನ ಹಾರೋಹಳ್ಳಿಯಲ್ಲಿ ಒಂದು ಕಳಪೆ ಕಾಮಗಾರಿ ನಡೆದಿದೆ. ಸುಮ್ಮನೆ ನೋಡ್ಲಿಕ್ಕೆ ಒಂದು ರಸ್ತೆ ತರ ಕಾಣಬೇಕು ಅಂತ ಹೇಳಿ ಕಾಮಗಾರಿ ಮಾಡಿದ್ದಾರೇನೋ ಅನ್ನುವಷ್ಟು ಕಳಪೆ ಕಾಮಗಾರಿ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಒಬ್ಬ ವ್ಯಕ್ತಿ ಕೈಯಿಂದಲೇ ಬಹಳ ಸುಲಭವಾಗಿ ಆ ಕಾಮಗಾರಿ ಆಗಿರುವಂತಹ ಡಾಂಬರ್ ರಸ್ತೆಯನ್ನ ಕಿತ್ತು ಹಾಕ್ತಿರುವಂತದನ್ನ ನೋಡಬಹುದಾಗಿದೆ. ಇಷ್ಟು ಸುಲಭವಾಗಿ ನೀವು ಕೈಯಿಂದ ತೆಗೆದು ಹಾಕುವಂತ ಒಂದು ಡಾಂಬರ್ ರಸ್ತೆ ಮಾಡಿದೀರಾ ಅಂತಂದ್ರೆ ಒಂದು ವಾರ ಆದ್ರ ಮೇಲೆ ವಾಹನಗಳು ಓಡಾಡಿದ್ರೆ ಆ ರಸ್ತೆ ತಾನೇ ಇರುತ್ತಾ? ಇಷ್ಟು ಕಳಪೆ ಗುಣಮಟ್ಟದ ಒಂದು ರಸ್ತೆ ಕಾಮಗಾರಿ, ಕಳಪೆ ಕಾಮಗಾರಿ ಎಚ್.ಡಿ. ರೇವಣ್ಣ ಅವರ ತವರು ಕ್ಷೇತ್ರದಲ್ಲಿ ನಡೆದಿದೆ. ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸ್ವಲ್ಪ ಕಿತ್ತು ಬಂದಿದ್ದಂತ ರಸ್ತೆಯನ್ನ ಪೂರ್ತಿಯಾಗಿ ಕೈಯಲ್ಲೇ ಅವರು ಬಹಳ ಸುಲಭವಾಗಿ ಅದು ಹೇಗೆ ಕಿತ್ತು ಬರ್ತಿದೆ ಅನ್ನುವಂಥದ್ದನ್ನ ನೀವು ನೋಡಬಹುದಾಗಿದೆ. ಅರಕಲಗೂಡು ತಾಲೂಕಿನ ಹಾರೋಹಳ್ಳಿಯಲ್ಲಿ ಈ ಒಂದು ಕಳಪೆ ಕಾಮಗಾರಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಎಷ್ಟರ ಮಟ್ಟಿಗೆ ಒಂದು ಕಳಪೆ ಕಾಮಗಾರಿ ನಡೆದಿದೆ ಅಂತಂದ್ರೆ, ವ್ಯಕ್ತಿಯೊಬ್ರು ಅಲ್ಲಿ ಕೈಯಿಂದ ಬಹಳ ಸುಲಭವಾಗಿ ಆ ಟಾರ್ ರಸ್ತೆಯನ್ನ ತೆಗೆದು ಹಾಕ್ತಾ ಇದ್ದಾರೆ. ಇಷ್ಟು ಸುಲಭವಾಗಿ ಕಿತ್ತು ಬರುವಂತ ರಸ್ತೆಗಳ ಮೇಲೆ ವಾಹನಗಳು ಒಂದು ವಾರ ಅಲ್ಲ, ಒಂದು ದಿನ ಓಡಾಡಿದ್ರು ಕೂಡ ರಸ್ತೆ ಹಾಳಾಗುತ್ತೆ ಅಂತ ಯಾವ ರೀತಿಯಾಗಿ ಏನ್ ಗೋಲ್ಮಾಲ್ ನಡೆದಿದೆ, ಏನ್ ಹೇಳ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂತ? ಲಿಖಿತ, ಖಂಡಿತವಾಗ್ಲೂ ಅರಕಲಗೂಡು ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಕಳಪೆ ಕಾಮಗಾರಿ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಾಲೂಕಿನಲ್ಲಿ ಕಳೆದ ಕೆಲ 2-3 ತಿಂಗಳಿಂದಲೂ ಕೂಡ ಇದೇ ರೀತಿ ಅಂದ್ರೆ 3 ಕಡೆ ಕಳಪೆ ಕಾಮಗಾರಿಯ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದೇ ರೀತಿ ಅರಕಲಗೂಡು ಶಾಸಕ ಸಜ್ಜನ ರಾಜಕಾರಣಿ ಅಂತ ಹೆಸರು ಪಡೆದಿರುವಂತಹ ರಾಮಸ್ವಾಮಿ ಅವರು ಕೂಡ ಈಗ ಕಳೆದ ಒಂದು ವಾರದ ಹಿಂದೆ ಕೂಡ ಕಳಪೆ ಕಾಮಗಾರಿ ನಡೆದಿದೆ ಎಂದು ಆರೋಪಿಸಿ ಅಲ್ಲಿ ಮಾಡಿದಂತಹ ಏನು ಸೇತುವೆ ಕಾಮಗಾರಿ ಏನಿತ್ತು ಅದನ್ನು ಕೂಡ ಸಂಪೂರ್ಣವಾಗಿ ಮತ್ತೆ ಸರಿಪಡಿಸಿ ಅನ್ನುವ ಮಾತನ್ನ ಹೇಳಿ, ಕಿವಿ ಮಾತನ್ನ ಹೇಳಿ ಮತ್ತೆ ಅದನ್ನ ಡೆಮಾಲಿಶ್ ಕೂಡ ಮಾಡಿಸಿದ್ರು. ಅದ್ರ ನಂತರ ಕೂಡ ಎಚ್ಚೆತ್ಕೊಳ್ಳದ ಏನು ಗುತ್ತಿಗೆದಾರರಿದ್ದಾರೆ ಮತ್ತೆ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಅನ್ನುವ ಆರೋಪವನ್ನು ಈಗಾಗಲೇ ಹಾರೋಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಹಾಸನ ಜಿಲ್ಲೆ, ಇಡೀ ಜಿಲ್ಲೆ ಕೂಡ ಲೋಕೋಪಯೋಗಿ ಸಚಿವರ ಹಿಡಿತದಲ್ಲಿ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ರೇವಣ್ಣರವರ ಮಾತಿಗೂ ಕೂಡ ಕಿಮ್ಮತ್ತಿಲ್ಲ ಅನ್ನುವ ಮಟ್ಟಕ್ಕೆ ಗುತ್ತಿಗೆದಾರರು ಬಂದಿರುವಂತದ್ದನ್ನ ನೋಡಿದ್ರೆ ಖಂಡಿತವಾಗ್ಲೂ ಎಷ್ಟು ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂತಂದ್ರೆ ಕಳೆದ ವಾರದ ಹಿಂದೆ ಅಷ್ಟೇ ಹಾಕಿದ ಟಾರ್ ರೋಡ್ ಕೇವಲ ಕೈಯಲ್ಲಿ ಕುಳಿತುಕೊಂಡು ಒಬ್ಬ ವ್ಯಕ್ತಿ ಅದೇ ಗ್ರಾಮಸ್ಥ ಕೀಳ್ತಾ ಇದ್ದಾನೆ ಅಂತಂದ್ರೆ ಯಾವ ರೀತಿಯಲ್ಲಿ ಕಳಪೆ ಕಾಮಗಾರಿಯನ್ನು ಮಾಡಲಾಗಿದೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರಕಲಗೂಡು ಶಾಸಕ ಎ.ಟಿ. ರಾಮಸ್ವಾಮಿ ಅವರು ಕೂಡ ಗುತ್ತಿಗೆದಾರರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಗುತ್ತಿಗೆದಾರರು ಯಾವುದೇ ವಾರ್ನಿಂಗ್ ಕೂಡ ಹೆದರ್ತಾ ಇಲ್ಲ. ಮತ್ತೆ ಇಂಥವರ ವಿರುದ್ಧ ಅಲ್ಲಿಯ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇರುವಂತದ್ದು, ಯಾರು ಇಲ್ಲಿಗೆ ಕಾಮಗಾರಿಯನ್ನು ಮಾಡಿದ್ದಾರೆ ಅಂತವ್ರನ್ನ ಬಿಲ್ ಕೂಡ ತಡೆ ಹಿಡಿಬೇಕು, ಮತ್ತೆ ರಸ್ತೆಯನ್ನು ಏನು ಸಂಪೂರ್ಣವಾಗಿ ಸರಿಪಡಿಸುವಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಇಂಥದನ್ನ ಕೂಡ ಗಮನಿಸಿದ್ರೆ ಯಾಕಾದ್ರೂ ಅಭಿವೃದ್ಧಿಯಲ್ಲಿ ಆಗ್ತದೆ ಅನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಲಿಖಿತ, ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ.